ಪಾವಗಡ ತಾಲೂಕು ದೊಡ್ಡಹಳ್ಳಿಯ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯಲ್ಲಿ 6ನೇ ತರಗತಿಯಿಂದ ಪಿಯುಸಿ ವರೆಗಿನ 525 ಮಕ್ಕಳು ಮೂಲಭೂತ ಸೌಕರ್ಯವಿಲ್ಲದೆ ಪರದಾಡುತ್ತಿದ್ದಾರೆ. ಕೇಳಿದ್ರೆ ಕೇಳಕ್ ಭಯದ. ಏನು ಹೊಡಿತಾರ? ಮತ್ತೆ ಯಾಕೆ ಕರೆಂಟ್ ಇಲ್ಲ ಅಂತ ಏನಕ್ಕೆ ಕೇಳಲಿಲ್ಲ? ಮಳೆಗಾಲದಲ್ಲಿ ಬೆಸ್ಕಾಂ ಕರೆಂಟ್ ಕಟ್ ಮಾಡುತ್ತದೆ. 3 ತಿಂಗಳಿಂದ ಜನರೇಟರ್ ರಿಪೇರಿಯಾಗಿಲ್ಲ. ಫ್ಯಾನ್ ಇಲ್ಲದೆ ಉಸಿರಾಟದ ತೊಂದರೆ, ಸೊಳ್ಳೆ ಕಡಿತದಿಂದ ಚರ್ಮ ರೋಗ ಕಾಡುತ್ತಿದೆ. ರಾತ್ರಿ ಹುಡುಗರು ಹೆಣ್ಣು ಮಕ್ಕಳ ಹಾಸ್ಟೆಲ್ಗೆ ನುಗ್ಗಿದರೂ ಕ್ರಮವಿಲ್ಲ. ರಾಜ್ಯದ 700 ವಸತಿ ಶಾಲೆಗಳಲ್ಲಿ ಹಗಲು ಕಾವಲುಗಾರನೇ ಇಲ್ಲದ ಏಕೈಕ ಶಾಲೆ ಇದಾಗಿದೆ. ಊಟ ಗುಣಮಟ್ಟವಿಲ್ಲ, ಟಾಯ್ಲೆಟ್ ಡೋರ್ ಇಲ್ಲ. ಕಾಯಂ ಪ್ರಾಂಶುಪಾಲ ಕಸ್ತೂರಿ ಕುಮಾರ್ ಅವರನ್ನು ವಾಪಸ್ ಕಳಿಸಬೇಕೆಂದು ಮಕ್ಕಳು ಒತ್ತಾಯಿಸಿದ್ದಾರೆ. ವರದಿ ನಂದೀಶ್ ನಾಯ್ಕ, ಶ್ರೀ ಟಿವಿ ನ್ಯೂಸ್, ಪಾವಗಡ. ಯಾಕ್ರು ಕರೆಂಟ್ ಇಲ್ವೇನಾ? ಅಲ್ಲ, ಕರೆಂಟ್ ನಾನು ಕೇಳಿದ್ದು. ಕರೆಂಟ್ ಇಲ್ವೇ? ಯಾಕಲ್ಲ ಕರೆಂಟ್ ಇಲ್ವೇನಾ?